ನಾವ ಈ ವಿಡಿಯೋದಾಗ JVM ಎಕ್ಸೆಪ್ಷನ್ ಇಂಟರ್ನಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡ್ತೈತಿ ಅಂತ ಹೇಳಿ ನೋಡೋಣ. ಯಾವಾಗ ಎಕ್ಸೆಪ್ಷನ್ ಆಕರ್ ಆಕೈತಲ್ಲ ಅವಾಗ JVM ಏನ್ ಮಾಡ್ತೈತಿ, ಎಕ್ಸೆಪ್ಷನ್ ಕ್ಲಾಸದ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ಈ ಇಮೇಜ್ ಅನ್ನು ನೋಡಿದ್ರೆ ನಾವ್ ಏನ್ ಮಾಡಾಕತ್ತೀವಿ ಅಂತಂದ್ರ ಪಬ್ಲಿಕ್ ಸ್ಟಾಟಿಕ್ ವೈಡ್ ಮೇನ್ ದಾಗ ಮೆಥಡ್ 2 ನ ಕರೆಯಾಕತ್ತೀವ. ಮೆಥಡ್ 2 ದಾಗ ಏನ್ ಮಾಡಾಕ್ತಿವ್, ಮೆಥಡ್ 1 ನ ಕರೆಯಾಕತ್ತೀವ. ಸೊ ಮೆಥಡ್ 1 ದಾಗ ಇಂಟ್ ರಿಸಲ್ಟ್ ಈಕ್ವಲ್ ಟು 10/0 ಮಾಡಾಕತ್ತೀವ. ಸೊ ಇಲ್ಲೇನಾಯ್ತು ಅಂತಂದ್ರೆ ಎಕ್ಸೆಪ್ಷನ್ ಬಂತ, ಅರ್ಥಮೆಟಿಕ್ ಎಕ್ಸೆಪ್ಷನ್ ಬಂತಿಲ್ಲ. ಸೊ ಅವಾಗ JVM ಏನ್ ಮಾಡ್ತೈತಿ ಅಂದ್ರ ಅರ್ಥಮೆಟಿಕ್ ಎಕ್ಸೆಪ್ಷನ್ ಕ್ಲಾಸದ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೈತಿ. ಸೊ ಈ ಪಾಯಿಂಟ್ ದಾಗ ಏನ್ ಮಾಡ್ತಾ JVM ಅರ್ಥಮೆಟಿಕ್ ಎಕ್ಸೆಪ್ಷನ್ ದ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಈ ಮೆಥಡ್ 1 ಒಳಗಡೆ ಇದ್ರದ್ ಕರೆಸ್ಪಾಂಡಿಂಗ್ ಕ್ಯಾಚ್ ಬ್ಲಾಕ್ ಐತನ ಅಂತ ಹೇಳಿ ನೋಡ್ತಿದ್ದೆ. ಅಂತಂದ್ರೆ ಏನ, ಈ ಮೆಥಡ್ 1 ಒಳಗಡೆ ಕ್ಯಾಚ್ ಬ್ಲಾಕ್ ವಿತ್ ಅರ್ಥಮೆಟಿಕ್ ಎಕ್ಸೆಪ್ಷನ್ ಐತನ, ಈ ಬಂದಿರುವಂತ ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡಕ್ ಅಂತ ಹೇಳಿ ಚೆಕ್ ಮಾಡ್ತೈತಿ. ಸೊ ಈ ಕೇಸ್ದಾಗ ಇಲ್ಲ. ಅವಾಗ ಏನ್ ಮಾಡ್ತೈತಿ ಅಂತಂದ್ರ ಕಂಟ್ರೋಲ್ ನಮಗ ಮೆಥಡ್ 2 ಬರ್ತೈತಿ. ಯಾಕಂದ್ರೆ ನಾವ ಮೆಥಡ್ 1 ನ ಮೆಥಡ್ 2 ಇಂದ ಕಾಲ್ ಮಾಡಾಕತ್ತೀವಿ. ಅದಕ್ಕೆ ಕಾಲರ್ ಆಫ್ ದ ಮೆಥಡ್ ಬಂದ ಈ ಮೆಥಡ್ ದಾಗ ಏನಾರೆ ಬೇಸಿಕಲಿ ಬಂದಿರುವಂತ ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡಾಕ ಕ್ಯಾಚ್ ಬ್ಲಾಕ್ ಐತನ ಅಂತ ಚೆಕ್ ಮಾಡ್ತೀವಿ. ಇಲ್ಲೂ ಇಲ್ಲ. ಅವಾಗ ಮೆಥಡ್ 2 ನ ನಾವ್ ಎಲ್ಲಿಂದ ಕಾಲ್ ಮಾಡಾಕ್ತಿವಿ, ಮೇನಿಗೆ ಬಂತ. ಮೇನ್ ದಾಗ ಚೆಕ್ ಮಾಡ್ತೈತಿ. ಮೇನ್ ಮೆಥಡ್ ದಾಗ ನಾವ್ ಏನಾರೆ ಅರ್ಥಮೆಟಿಕ್ ಎಕ್ಸೆಪ್ಷನ್ ನ ಕ್ಯಾಚ್ ಮಾಡಾಕ ಕ್ಯಾಚ್ ಬ್ಲಾಕ್ ಐತನ ಅಂತೇಳಿ. ಸೊ ಇಲ್ಲಿನೂ ಇಲ್ಲ. ಅವಾಗ ಏನಾಗ್ತೈತಿ ಅಂತಂದ್ರ JVM ಡಿಫಾಲ್ಟ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ ನ ಇನ್ವೋಕ್ ಮಾಡ್ತೈತಿ. ಡಿಫಾಲ್ಟ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಏನ್ ಮಾಡ್ತೈತಿ ಅಂತಂದ್ರೆ ಬೇಸಿಕಲಿ ಎಕ್ಸೆಪ್ಷನ್ ಬಂದಿರುವಂತ ಅದನ್ನ ಪ್ರಿಂಟ್ ಮಾಡ್ತೈತಿ. ಸ್ಟ್ಯಾಕ್ ಸ್ಟ್ರೇಸ್ ನ ಪ್ರಿಂಟ್ ಮಾಡ್ತೈತಿ. ಅಂತಂದ್ರೆ ಬೇಸಿಕಲಿ ಎಲ್ಲಿಂದ ಇದು ಮೆಥಡ್ ಆಗೈತಿ ಅಂತಂದ್ರೆ ಮೇನ್ ಇಂದ ನಾವು ಮೆಥಡ್ 2 ಕರ್ದಿವ, ಮೆಥಡ್ 2 ಇಂದ ಮೆಥಡ್ 1 ದಾಗ ಕರ್ದಿವ. ಮೆಥಡ್ 1 ದಾಗ ರಿಸಲ್ಟ್ 10.10/0 ಅನ್ನುವಂತ ಲೈನ್ ದಾಗ ನಮ್ಗೆ ಎರರ್ ಬಂತ ಅಂತೇಳಿ ನಾವು ಪೂರ್ತಿ ಅದನ್ನ ಸ್ಟ್ಯಾಕ್ ಸ್ಟ್ರೇಸ್ ನ ಪ್ರಿಂಟ್ ಮಾಡ್ತೈತಿ ಈ ರೀತಿ. ಸೊ ಈ ಲೈನ್ ದಾಗ ಬಂದೈತಿ ಅಂತೇಳಿ ಈ ರೀತಿ ನಮಗ ಡಿಫಾಲ್ಟ್ ಜಾವಾ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಪ್ರಿಂಟ್ ಮಾಡ್ತೈತಿ. ಇದೇನ್ ಮಾಡ್ತೈತಿ ಅಂದ್ರೆ ಡಿಫಾಲ್ಟ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಬಂತಂದ್ರೆ ನಮ್ದ ನಾರ್ಮಲ್ ಫ್ಲೋ ಆಫ್ ದ ಪ್ರೋಗ್ರಾಮ್ ಬ್ರೇಕ್ ಆಗ್ತೈತಿ. ಸೊ ವಿತ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇದು ಯಾವ ರೀತಿ ವರ್ಕ್ ಆಗ್ತೈತಿ ಅಂತಂದ್ರ ಸೇಮ್ ಎಕ್ಸಾಂಪಲ್ ಅನ್ನ ನಾವೇನ್ ಮಾಡಾಕತ್ತೀವ, ಮೇನ್ ದಾಗಿಂದ ಮೆಥಡ್ 2 ಕರ್ದಿವ. ಮೆಥಡ್ 1 ದಾಗ ನಾವೇನ್ ಮಾಡಾಕ್ತಿವ, ಇಂಟ್ ರಿಸಲ್ಟ್ 10/0 ಅಂತ ಹೇಳಿ ಮಾಡ್ತೀವ. ಸೊ ಈ ಲೈನ್ ದಾಗ ಏನಾಯ್ತು ಅಂತಂದ್ರ ಬೇಸಿಕಲಿ ಎಕ್ಸೆಪ್ಷನ್ ಬಂತ. JVM ಅರ್ಥಮೆಟಿಕ್ ಎಕ್ಸೆಪ್ಷನ್ ದ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತ. ಸೊ ಮೆಥಡ್ 1 ದಾಗ ಚೆಕ್ ಮಾಡ್ತಿದ್ JVM. ಸೊ ಕ್ಯಾಚ್ ಬ್ಲಾಕ್ ಐತನ ಬಂದಿರುವಂತ ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡಾಕ. ಸೊ ಈ ಕೇಸ್ದಾಗ ಏನೈತಿ, ಕ್ಯಾಚ್ ಬ್ಲಾಕ್ ಐತಿ. ಸೊ ಕ್ಯಾಚ್ ಬ್ಲಾಕ್ ಇರೋ ಸಲುವಾಗಿ ನಮ್ದ ಕಂಟ್ರೋಲ್ ಏನಾಕೈತಿ, ಈ ಕ್ಯಾಚ್ ಬ್ಲಾಕ್ ಒಳಗಡೆ ಹೋಗಿ ಹ್ಯಾಂಡಲ್ಡ್ ಎಕ್ಸೆಪ್ಷನ್ ಅಂತ ಹೇಳಿ ಇಲ್ಲಿ ಏನ್ ಮಾಡಾಕ್ತಿವಿ ನಾವು, ಈ ಡಾಟ್ ಗೆಟ್ ಮೆಸೇಜ್ ಅಂತ ಹೇಳಿ ಪ್ರಿಂಟ್ ಮಾಡಾಕತ್ತೀವ. ಸೊ ಅದಾದ್ಮೇಲೆ ಇದನ್ನ ಲೈನ್ ಪ್ರಿಂಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಮ್ ಕಂಟ್ರೋಲ್ ಅಗೇನ್ ಮೆಥಡ್ 1 ಗೆ ಬರ್ತೈತಿ. ಮೆಥಡ್ 1 ಇಂದ ಅಗೇನ್ ನಮ್ದು ಎಲ್ಲಿಂದ ನಾವ ಬೇಸಿಕಲಿ ಮೆಥಡ್ 2 ನ ಕರೆಯಾಕತ್ತೀವಲ್ಲ ಮೇನಿಗೆ ಬರ್ತೈತಿ. ಅದಾದ್ಮೇಲೆ ಪ್ರೋಗ್ರಾಮ್ ಕಂಟಿನ್ಯೂಸ್ ಅಂತ ಹೇಳಿ ಹಾಕೈತಿ. ಸೊ ಈ ರೀತಿ ನಾವ ಏನಾರ ಎಕ್ಸೆಪ್ಷನ್ ನ ಹ್ಯಾಂಡಲ್ ಮಾಡಿದ್ವಿ ಅಂತಂದ್ರ ನಮ್ದು ನಾರ್ಮಲ್ ಫ್ಲೋ ಆಫ್ ದ ಪ್ರೋಗ್ರಾಮ್ ಬ್ರೇಕ್ ಆಗಂಗಿಲ್ಲ. ಇನ್ ಕೇಸ್ ನಾವ ಅದನ್ನ ಹ್ಯಾಂಡಲ್ ಮಾಡ್ಲಿಲ್ಲ ಅಂತಂದ್ರ ಅವಾಗ JVM ದ ಡಿಫಾಲ್ಟ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಬಂದ ಎಕ್ಸೆಪ್ಷನ್ ನ ಸ್ಟ್ಯಾಕ್ ಸ್ಟ್ರೇಸ್ ನ ಪ್ರಿಂಟ್ ಮಾಡಿ ನಾರ್ಮಲ್ ಫ್ಲೋ ಆಫ್ ದ ಪ್ರೋಗ್ರಾಮ್ ಬ್ರೇಕ್ ಆಕೈತಿ. ಸೊ JVM ವರ್ಸಸ್ ಪ್ರೋಗ್ರಾಮಿಂಗ್ ಎಕ್ಸೆಪ್ಷನ್ ಹ್ಯಾಂಡ್ಲರ್. ಹೂ ಹ್ಯಾಂಡಲ್ಸ್ ದ ಎಕ್ಸೆಪ್ಷನ್? ಸೊ ಇನ್ ಕೇಸ್ ನೋ ಟ್ರೈ ಕ್ಯಾಚ್ ಇತ್ತಂದ್ರೆ JVM ಹ್ಯಾಂಡಲ್ ಮಾಡ್ತೈತಿ. ಅವಾಗ ಪ್ರೋಗ್ರಾಮ್ ಕ್ರಾಶ್ ಆಕೈತಿ. ಇನ್ ಕೇಸ್ ನಾವು ಹ್ಯಾಂಡಲ್ ಮಾಡಿದ್ವಿ ಅಂತಂದ್ರೆ ಅದನ್ನ ಟ್ರೈ ಕ್ಯಾಚ್ ಇಂದ ಬರಿತೀವಿ, ಪ್ರೋಗ್ರಾಮರ್ ಹ್ಯಾಂಡಲ್ ಮಾಡ್ತಾನ. ಅವಾಗ ನಾರ್ಮಲ್ ಫ್ಲೋ ಆಫ್ ದ ಪ್ರೋಗ್ರಾಮ್ ಕಂಟಿನ್ಯೂ ಆಕೈತಿ. ನಮ್ದ ಇನ್ನೊಂದು ಜಾವಾದಾಗ ಟ್ರೈ ಕ್ಯಾಚ್ ಬ್ಲಾಕ್ ಯಾವ ರೀತಿ ಕೀವರ್ಡ್ ಅದಾವಲ್ಲ ಅದೇ ರೀತಿ ಎಕ್ಸೆಪ್ಷನ್ ರಿಲೇಟೆಡ್ ಇನ್ನೊಂದು ಕೀವರ್ಡ್ ಐತಿ, ಫೈನಲಿ ಅಂತ ಹೇಳಿ. ಫೈನಲಿನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರ ಬೇಸಿಕಲಿ ರಿಸೋರ್ಸಸ್ ನ ಕ್ಲೋಸ್ ಮಾಡಾಕ ಯೂಸ್ ಮಾಡ್ತೀವಿ. ಫೈನಲಿ ಯಾವಾಗ್ಲೂ ಎಕ್ಸಿಕ್ಯೂಟ್ ಆಗ್ತೈತಿ. ಫೈನಲಿ ಬ್ಲಾಕ್ ಯಾವಾಗ್ಲೂ ಎದಕ್ಕೆ ಎಕ್ಸಿಕ್ಯೂಟ್ ಆಗ್ತೈತಿ ಅಂತಂದ್ರ ಜಾವಾ ಏನ್ ಮಾಡ್ತೈತಿ ಅಂತಂದ್ರ ಬೈಟ್ ಕೋಡ್ ದಾಗ ಎಕ್ಸೆಪ್ಷನ್ ಟೇಬಲ್ ನ ಯೂಸ್ ಮಾಡ್ಕೊಂಡ ಫೈನಲಿ ಯಾವಾಗ್ಲೂ ಎಕ್ಸಿಕ್ಯೂಟ್ ಆಗಬೇಕ ಅಂತಂದ್ರೆ ಮೆಥಡ್ ಇನ್ನೇನದ್ ಮುಗಿಬೇಕ ರಿಟರ್ನ್ ಆಕೈತಿ ಅನ್ನೋಕ್ಕಿಂತ ಮುಂಚೆ ಏನ್ ಮಾಡ್ತೈತಿ, ಬೈಟ್ ಕೋಡ್ ದಾಗಿರುವಂತ ಎಕ್ಸೆಪ್ಷನ್ ಟೇಬಲ್ ಯೂಸ್ ಮಾಡ್ಕೊಂಡ ಯಾವಾಗ್ಲೂ ಮೇಕ್ ಶೋರ್ ಮಾಡ್ತೈತಿ ಜಾವಾ ಇದು ಎಕ್ಸಿಕ್ಯೂಟ್ ಆಗಬೇಕಂತ ಹೇಳಿ. ನಾವು ಫೈನಲಿ ಕೀವರ್ಡ್ ದ ಎಕ್ಸಾಂಪಲ್ ನೋಡೋಣ ಯಾವ ರೀತಿ ಫೈನಲ್ ನ ಯೂಸ್ ಮಾಡ್ತೀವಿ ಅಂತ ಹೇಳಿ. ನಾವ ಈ ಎಕ್ಸಾಂಪಲ್ ದಾಗ ಏನ್ ಮಾಡಾಕತ್ತೀವ, ಒಂದ ಫೈಲ್ ನ ರೀಡ್ ಮಾಡಾಕತ್ತೀವ. ಇಲ್ಲಿ ಫೈಲ್ ನೇಮ್ ಅಂತ ಹೇಳಿ ಐತಿ, ನಾವ ಫೈಲ್ ನೇಮ್ ಕೊಟ್ಟಿವ.
ಸೊ ಫಸ್ಟಿಗೆ ನಾವು ಹ್ಯಾಪಿ ಫ್ಲೋ ನೋಡೋಣ ಅಂತ ಯಾವ ರೀತಿ ವರ್ಕ್ ಆಗ್ತೈತಿ. ಇದು ಸ್ಯಾಂಪಲ್ ಡಾಟ್ ಟೆಕ್ಸ್ಟ್ ಅಂತ ಹೇಳಿ ಫೈಲ್ ಐತಿ ನಂದ ಈ ಪಾತ್ ಒಳಗಡೆ. ಸೊ ಇದ್ರೊಳಗೆ ನಾ ಏನ್ ಮಾಡಾಕತ್ತೀನಿ, ಈ ರೀತಿ ನಂದ ಟೆಕ್ಸ್ಟ್ ಐತಿ. ಬೇರೆ ಬೇರೆ ಲ್ಯಾಂಗ್ವೇಜ್ದಾಗ ಹಲೋ ಅಂತ ಯಾವ ರೀತಿ ಅದನ್ನ ಪ್ರಿಂಟ್ ಮಾಡ್ತಾರ ಅಂತ ಹೇಳಿ, ಯಾವ ರೀತಿ ಅದನ್ನ ಬರೀತಾರ ಅಂತ ಹೇಳಿ ನಾ ಪ್ರಿಂಟ್ ಮಾಡಾಕತ್ತೀನಿ. ನಾ ಏನ್ ಮಾಡಾಕತ್ತೀನಿ ಇಲ್ಲೇ ಫೈಲ್ ನೇಮ್, ಈ ಫೈಲ್ ನೇಮ್ನ ಇಲ್ಲಿ ಓಪನ್ ಮಾಡಾಕತ್ತೀನಿ. ಅದಾದ್ಮೇಲೆ ಇದನ್ನ ಲೈನ್ ಬೈ ಲೈನ್ ನಾನು ರೀಡ್ ಮಾಡಿ ಇಲ್ಲೇ ಪ್ರಿಂಟ್ ಮಾಡಾಕತ್ತೀನಿ. ಫೈಲ್ ಕಂಟೆಂಟ್ ಅಂತ ಹೇಳಿ ಬರೋದು ಇಲ್ಲಿ ಪ್ರಿಂಟ್ ಮಾಡಾಕತ್ತೀನಿ. ಸೊ ಫೈಲ್ ಎಕ್ಸಿಸ್ಟ್ ಇತ್ತ ಏನು ಇಶ್ಯೂ ಆಗಿಲ್ಲ, ನಮ್ದು ಫೈಲ್ ಕಂಟೆಂಟ್ ಪ್ರಿಂಟ್ ಹಾಕಿದ್ವಿ. ಇನ್ ಕೇಸ್ ಏನಾರೇ ಎಕ್ಸೆಪ್ಷನ್ ಬಂತು ಅಂತಂದ್ರೆ ಅವಾಗ ನಮ್ದು ಎಕ್ಸೆಪ್ಷನ್ ಆಕರ್ಡ್ ಅಂತೇಳಿ ಕ್ಯಾಚ್ ಬ್ಲಾಕ್ದಾಗ ನಮ್ದು ಕಂಟ್ರೋಲ್ ಬರ್ತೈತಿ. ಫೈನಲ್ ಇದಾಗ ನಾವ್ ಏನ್ ಮಾಡಾಕತ್ತೀವಿ ಅಂತಂದ್ರೆ, ಇದು ರೀಡರ್ ಅನ್ನೋದು ಏನೈತದ ಎಕ್ಸ್ಪೆನ್ಸಿವ್ ಆಪರೇಷನ್, ಆಮೇಲೆ ಹೆವಿ ರಿಸೋರ್ಸ್ ಇದೆ ವಿತ್ ರೆಸ್ಪೆಕ್ಟ್ ಟು ಆಪರೇಟಿಂಗ್ ಸಿಸ್ಟಮ್. ಅದ್ರ ಸಲುವಾಗಿ ನಾವು ಇದನ್ನ ಕ್ಲೋಸ್ ಮಾಡ್ಬೇಕು. ಇನ್ ಕೇಸ್ ನಮ್ದು ಫೈಲ್ ಇರ್ಲಿಲ್ಲ ಅಥವಾ ಯಾವ್ದಾರ ಎಕ್ಸೆಪ್ಷನ್ ಬರ್ಲಿ ಅಥವಾ ಹ್ಯಾಪಿ ಫ್ಲೋದಾಗ ಇರ್ಲಿ, ನಾವ್ ಇದನ್ನ ಕ್ಲೋಸ್ ಮಾಡ್ಬೇಕು. ಅದಕ್ಕೆ ನಾ ಏನ್ ಮಾಡಾಕ್ತೀನಿ, ಇನ್ ಕೇಸ್ ರೀಡರ್ ನಾಟ್ ಈಕ್ವಲ್ ಟು ನಲ್ ಇತ್ತಂದ್ರೆ ನಾ ಅದನ್ನ ಏನ್ ಮಾಡಾಕ್ತೀನಿ, ರೀಡರ್ ನ ಕ್ಲೋಸ್ ಮಾಡಾಕತ್ತೀನಿ. ಇದನ್ನ ಫೈನಲ್ ಇದಾಗ ಮಾಡಾಕತ್ತೀನಿ ನಾನು. ಸೊ ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಫೈಲ್ ಕಂಟೆಂಟ್, ಯಾಕಂದ್ರೆ ನಾನು ವ್ಯಾಲಿಡ್ ಫೈಲ್ ಪಾತ್ನ ಕೊಟ್ಟಿನಿ, ಅದಕ್ಕೆ ನನ್ಗೆ ಫೈಲ್ ಕಂಟೆಂಟ್ ಅಂತ ಹೇಳಿ ಬಂತ. ಸೊ ಫೈಲ್ದಾಗ ಇರೋದ್ರ ಏನೇನ್ ಐತ್ಲ ಅದೆಲ್ಲಾನು ಲೈನ್ ಬೈ ಲೈನ್ ನಂದು ಇಲ್ಲಿ ಪ್ರಿಂಟ್ ಆಯ್ತು. ಅದಾದ್ಮೇಲೆ ನೀವು ನೋಡಿದ್ರೆ ಇನ್ಸೈಡ್ ಫೈನಲಿ ಬ್ಲಾಕ್ ಅಂತ ಹೇಳಿ ಬಂತ. ಸೊ ಇನ್ಸೈಡ್ ಫೈನಲಿ ಬ್ಲಾಕ್ ಎಲ್ಲಿ ಪ್ರಿಂಟ್ ಮಾಡಾಕತ್ತೀನಿ ನಾನು, ಇಲ್ಲಿ ಬಂತ ನಮ್ದು ಕಂಟ್ರೋಲ್ ಲೈನ್ ನಂಬರ್ 27 ಇನ್ಸೈಡ್ ಫೈನಲಿ ಬ್ಲಾಕ್ ಅಂತ ಹೇಳಿ ಬಂತ. ಅದಾದ್ಮೇಲೆ ಏನೈತಿ, ರೀಡರ್ ನಾಟ್ ನಲ್ಲಿ ಐತಿ, ಯಾಕಂದ್ರೆ ಫೈಲ್ ಸಕ್ಸಸ್ಫುಲಿ ಓಪನ್ ಆಗೈತಿ, ನಾವು ಅದನ್ನ ರೀಡ್ ಮಾಡಿವ. ಸೊ ಅದಕ್ಕ ಇದು ಲೈನ್ ಬಂತ, ಫೈಲ್ ಕ್ಲೋಸ್ಡ್ ಸಕ್ಸಸ್ಫುಲಿ ಅಂತ ಹೇಳಿ ಬಂತ. ಸೊ ಈ ರೀತಿ ಫೈನಲಿ ಏನ್ ಮಾಡ್ತೈತಿ, ಇವನ್ ದೋ ಟ್ರೈ ಸಕ್ಸಸ್ಫುಲ್ ಆಗಿ ಎಕ್ಸಿಕ್ಯೂಟ್ ಆದ್ರೂ ನಮ್ದ ಫೈನಲಿ ಏನ್ ಮಾಡ್ತೈತಿ, ಬಂದ ಎಕ್ಸಿಕ್ಯೂಟ್ ಮಾಡಿ ಯಾವ ರಿಸೋರ್ಸ್ ನಾವು ಯೂಸ್ ಮಾಡಾಕ್ತಿವಲ್ಲ ಅದನ್ನ ಕ್ಲೋಸ್ ಮಾಡ್ತೈತಿ. ಈಗ ನಾವು ಎಕ್ಸೆಪ್ಷನ್ ಆಕರ್ ಆಗೋ ಕೇಸ್ ನೋಡೋಣ ಅಂತ. ನಾ ಏನ್ ಮಾಡ್ತೀನಿ, ಇದನ್ನ ಇನ್ವ್ಯಾಲಿಡ್ ಫೈಲ್ ಕೊಡ್ತೀನಿ ನಾನು ಇಲ್ಲಿ. ಸೊ ಈ ಫೈಲ್ ಎಕ್ಸಿಸ್ಟ್ ಇಲ್ಲ, ಇದನ್ನ ರನ್ ಮಾಡಿದ್ರೆ ಏನ್ ಆಕೈತೆ ಅಂತ ಹೇಳಿ ನೋಡೋಣ ಅಂತ ನಾವ. ಈಗ ನಮ್ದ ಈ ಕೊಟ್ಟಿರುವಂತ ಫೈಲ್ ಇಲ್ಲ, ಎಕ್ಸೆಪ್ಷನ್ ಆಕರ್ ಆಯ್ತು. ಆಮೇಲೆ ದ ಸಿಸ್ಟಮ್ ಕ್ಯಾನ್ ನಾಟ್ ಫೈಂಡ್ ದ ಫೈಲ್ ಸ್ಪೆಸಿಫೈಡ್ ಅಂತೇಳಿ ನಮ್ದು ಎರರ್ ಡಿಸ್ಪ್ಲೇ ಮಾಡಾಕತ್ತೀವ. ಅದಾದ್ರೂ ನಮ್ದು ಏನಾಗ್ತೈತಿ, ಕಂಟ್ರೋಲ್ ಇನ್ಸೈಡ್ ಫೈನಲಿ ಬ್ಲಾಕ್ದಾಗ ಹೊಂಟೈತಿ. ಸೊ ನಮಗ ಏನಾಯ್ತ, ಎಕ್ಸೆಪ್ಷನ್ ಬಂತ, ಇಲ್ಲೇ ಎಕ್ಸೆಪ್ಷನ್ ಆಕರ್ಡ್ ಅಂತೇಳಿ ಬಂತ. ಅದಾದ್ಮೇಲೆ ನಾನು ಈ ಡಾಟ್ ಗೆಟ್ ಮೆಸೇಜ್ ಅಂದ್ರೆ ಯಾವ ಎಕ್ಸೆಪ್ಷನ್ ಬಂತಿಲ್ಲ ಆ ಮೆಸೇಜ್ ನಾನು ಇಲ್ಲಿ ಪ್ರಿಂಟ್ ಮಾಡಾಕತ್ತೀನಿ. ನನ್ ಕಂಟ್ರೋಲ್ ಇಲ್ಲಿ ಬಂತ. ಇದಾದ್ಮೇಲೆ ಏನಾಗ್ತೈತಿ, ಮತ್ತೆ ನನ್ ಕಂಟ್ರೋಲ್ ಇಲ್ಲಿ ಬರಾಕ್ತೈತಿ ಇನ್ಸೈಡ್ ದ ಫೈನಲಿ ಬ್ಲಾಕ್. ಸೊ ಈ ಕೇಸ್ದಾಗ ಏನಾಗೈತಿ, ರೀಡರ್ ನಲ್ಲಿ ಐತಿ, ಯಾಕಂದ್ರೆ ನಮ್ ಫೈಲ್ ಅನ್ನ ಇಲ್ಲ ಆಕ್ಚುಲಿ. ಇಲ್ಲೇನ ನಮ್ದು ಎಕ್ಸೆಪ್ಷನ್ ಹೊಡ್ಸ್ಕೊಳಾಗ್ತೈತಿ, ಇದ ಲೈನ್ ಅನ್ನ ಎಕ್ಸೆಪ್ಷನ್ ಹೊಡ್ಸ್ಕೊತೈತಿ. ಸೊ ಬಫರ್ ರೀಡರ್ ಬರಂಗೇ ಇಲ್ಲ. ಅದ್ರ ಸಲುವಾಗಿ ನಮ್ದ ರೀಡರ್ ಏನೈತಿ, ನಲ್ ಐತಿ. ಸೊ ಇದು ರೀಡರ್ ನಲ್ ಇರೋದ್ರಿಂದ ನಮ್ದು ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿಲ್ಲ. ಆದ್ರೆ ನಮ್ದ ಕಂಟ್ರೋಲ್ ಎಲ್ಲಿಗೆ ಬಂದೈತಿ, ಇನ್ಸೈಡ್ ಫೈನಲ್ ಬ್ಲಾಕ್ ದಾಗ ಬಂದೈತಿ. ಸೊ ಈ ರೀತಿ ಫೈನಲಿ ಬ್ಲಾಕ್ ನ ನಾವು ರಿಸೋರ್ಸ್ ನ ಎಕ್ಸ್ಪೆನ್ಸಿವ್ ಆಪರೇಷನ್ಸ್ ಏನೇನ್ ಇರ್ತಾವಲ್ಲ, ರಿಸೋರ್ಸ್ ನ ಕ್ಲೀನ್ ಅಪ್ಸ್ ಮಾಡೋ ಸಲುವಾಗಿ ಯೂಸ್ ಮಾಡ್ತೀವಿ ನಾವು. ನೆಕ್ಸ್ಟ್ ಫೈನಲಿ ಹೋಯ್ತ ರಿಟರ್ನ್. ಸೊ ನಾ ಇಲ್ಲೇನ್ ಮಾಡೀನಿ, ಗೆಟ್ ಇಂಟ್ ವ್ಯಾಲ್ಯೂ ಅಂತ ಹೇಳಿ ಮೆಥಡ್ ಬರ್ತೀನಿ. ಈ ಮೆಥಡ್ ಏನ್ ಮಾಡಾಕತೈತಿ, ಬೇಸಿಕಲಿ ವ್ಯಾಲ್ಯೂನ ರಿಟರ್ನ್ ಮಾಡಾಕತೈತಿ, ಇಂಟೀಜರ್ ವ್ಯಾಲ್ಯೂ. ಈ ಮೆಥಡ್ ಒಳಗ ಟ್ರೈ ಐತಿ, ಕ್ಯಾಚ್ ಐತಿ, ಫೈನಲ್ ಐತಿ. ಸೊ ಟ್ರೈದಾಗ ನಾನು ರಿಟರ್ನ್ 0 ಅಂತೇಳಿ ರಿಟರ್ನ್ ಮಾಡಾಕ್ತೀನಿ, ಕ್ಯಾಚ್ ಇದಾಗ ರಿಟರ್ನ್ 2 ಅಂತೇಳಿ ರಿಟರ್ನ್ ಮಾಡಾಕ್ತೀನಿ, ಫೈನಲ್ ಇದಾಗ ರಿಟರ್ನ್ 3 ಅಂತೇಳಿ ನಾನು ರಿಟರ್ನ್ ಮಾಡಾಕತ್ತೀನಿ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಏನ್ ಆಕೈತಿ ಅಂತೇಳಿ ನೋಡೋಣ ಅಂತ ನಾವು. ಸೊ ಇನ್ಸೈಡ್ ಟ್ರೈ ಯಾವ್ದು ಎಕ್ಸೆಪ್ಷನ್ ಬಂದಿಲ್ಲ ನಮಗ. ಅದಾದ್ಮೇಲೂ ಇಮಿಡಿಯೇಟ್ ಆಗಿ ನಾ ಇಲ್ಲ ಲೈನ್ ನಂಬರ್ 13 ದಾಗ ನಂದು ರಿಟರ್ನ್ ಸ್ಟೇಟ್ಮೆಂಟ್ ಇದ್ರು ನಮ್ದು ಏನಾಗೈತಿ ಅಂದ್ರೆ ಫೈನಲಿ ಆಲ್ವೇಸ್ ಎಕ್ಸಿಕ್ಯೂಟ್ಸ್ ಅಂತೇಳಿ ಪ್ರಿಂಟ್ ಆಗಿ ಇಲ್ಲಿ ವ್ಯಾಲ್ಯೂ ನೋಡಿದ್ರೆ 3 ಅಂತೇಳಿ ರಿಟರ್ನ್ ಆಗೈತಿ. ಇನ್ ಕೇಸ್ ನಂದ ಇಲ್ಲಿ ಎಕ್ಸೆಪ್ಷನ್ ಬಂತ, ಇನ್ಸೈಡ್ ಟ್ರೈ ಇಲ್ಲಿ ಬಂದೈತಿ. ಅದಾದ್ಮೇಲೆ ಯಾವಾಗ ನಾನು 1/0 ಮಾಡ್ತೀನಲ್ಲ ಅವಾಗ ಎಕ್ಸೆಪ್ಷನ್ ಆಕರ್ ಆಕೈತಿ. ಎಕ್ಸೆಪ್ಷನ್ ಆಕರ್ಡ್ ಇನ್ಸೈಡ್ ಕ್ಯಾಚ್ ಅಂತೇಳಿ ನಮ್ದು ಲೈನ್ ಪ್ರಿಂಟ್ ಆಗೈತಿ. ಸೊ ಇವನ್ ದೋ ನಮ್ದು ಎಕ್ಸೆಪ್ಷನ್ ಆಕರ್ ಆದ್ರೂ ನಮ್ದು ಫೈನಲ್ ಇದಾಗ ಅಗೇನ್ ಕೋಡ್ ಬಂದ ಫೈನಲಿ ಆಲ್ವೇಸ್ ಎಕ್ಸಿಕ್ಯೂಟ್ಸ್ ಅಂತೇಳಿ ಬಂದೈತಿ. ನಮ್ದ ವ್ಯಾಲ್ಯೂ ಇಲ್ಲಿ ನೋಡಿದ್ರೆ ಅಗೇನ್ 3 ಅಂತೇಳಿ ಪ್ರಿಂಟ್ ಆಗೈತಿ. ಸೊ ಈ ರೀತಿ ನಮ್ದ ಫೈನಲಿ ಯಾವಾಗ್ಲೂ ಎಕ್ಸಿಕ್ಯೂಟ್ ಆಗಿರ್ತದ, ಇರಿಸ್ಪೆಕ್ಟಿವ್ ಆಫ್ ಟ್ರೈಯರೇ ಎಕ್ಸಿಕ್ಯೂಟ್ ಆಗ್ಲಿ, ಕ್ಯಾಚರೇ ಎಕ್ಸಿಕ್ಯೂಟ್ ಆಗ್ಲಿ, ಎಕ್ಸೆಪ್ಷನ್ ಬರ್ಲಿ,
ಬರ್ದೇ ಇರಲಿ, ಹ್ಯಾಪಿ ಫ್ಲೋರ್ ಇರಲಿ, ಫೈನಲಿ ಏನ್ ಎನ್ಶ್ಯೂರ್ ಮಾಡ್ತೈತಿ ಅಂತಂದ್ರೆ ಯಾವಾಗ್ಲೂ ಎಕ್ಸಿಕ್ಯೂಟ್ JVM ಅದನ್ನು ಮಾಡೇ ಮಾಡ್ತೈತಿ. ಇವನ್ ದೋ ರಿಟರ್ನ್ ಸ್ಟೇಟ್ಮೆಂಟ್ ಇತ್ತಂದ್ರೂ ಟ್ರೈದಾಗೂ ರಿಟರ್ನ್ ಐತಿ, ಕ್ಯಾಚ್ದಾಗೂ ರಿಟರ್ನ್ ಐತಿ, ಫೈನಲ್ದಾಗ ರಿಟರ್ನ್ ಇದ್ರು ಫೈನಲ್ದಾಗ ಏನ್ ರಿಟರ್ನ್ ಇರ್ತೈತಿಲ್ಲ ಅದ ವ್ಯಾಲ್ಯೂ ಇಲ್ಲೇ ಪ್ರಿಂಟ್ ಆಕೈತಿ. ಇದ ಭಾರಿ ಇಂಪಾರ್ಟೆಂಟ್ ಇಂಟರ್ವ್ಯೂ ಕ್ವಶನ್, ಭಾಳ ಕಡೆ ಕೇಳ್ತಾರೆ ಇದನ್ನ. ಸೊ ಫೈನಲಿ ಯಾವ್ಯಾವ ಕೇಸ್ದಾಗ ಎಕ್ಸಿಕ್ಯೂಟ್ ಆಗಂಗಿಲ್ಲ ಅಂತಂದ್ರ, ಇನ್ ಕೇಸ್ ನಾವ ಪ್ರೋಗ್ರಾಮ್ದಾಗ system.exit0 ಅಂತ ಹೇಳಿ ಬರ್ತಿದ್ವಿ ಅಂತಂದ್ರೆ JVM ಅನ್ನ ಟರ್ಮಿನೇಟ್ ಆಗತ್ತಿತ್ತ, ಇಲ್ಲ ಅಂತಂದ್ರೆ JVM ಕ್ರ್ಯಾಶ್ ಆಗ್ತಿತ್ತ. ಅಂತ ಟೈಮ್ದಾಗ ಅಷ್ಟ ಬೇಸಿಕಲಿ ಫೈನಲಿ ಎಕ್ಸಿಕ್ಯೂಟ್ ಆಗಂಗಿಲ್ಲ. ಅದನ್ನ ಬಿಟ್ಟು ಉಳಿದಿರುವಂತ ಎಲ್ಲಾ ಕೇಸಸ್ದಾಗ ಫೈನಲಿ ವರ್ಕ್ ಆಗೇ ಆಕೈತಿ. ಸೊ ನಾವ ನೆಕ್ಸ್ಟ್ ವಿಡಿಯೋದಾಗ ಫೈನಲ್ ಅನ್ನುವಂತ ಕೀವರ್ಡ್ ನೋಡೋಣ ಅಂತ. ಅದಾದ್ಮೇಲೆ ನಾವ ಇನ್ ಅಟೆಂಡ್ಸ್ದಾಗ ಜಾವಾ ಓವರ್ ರೈಡಿಂಗ್ ಮಾಡೋ ಟೈಮ್ದಾಗ ಎಕ್ಸೆಪ್ಷನ್ ರೂಲ್ಸ್ ಏನೇನ್ ಅದಾವ ಅಂತ ಹೇಳಿ ನೋಡೋಣ ಅಂತ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾರು ನಾವು ತಿಳ್ಕೊಳಾಗ್ತಿದ್ವಿ ಅಂತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಏನಾರ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ದಾಗ ಮೆನ್ಷನ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.